ಭಗವದ್ಗೀತೆಯನ್ನ ಜನಮಾನಸದಲ್ಲಿ ಅತ್ಯಂತ ಯಾರು ಜಾತಿ ಮತ ಭೇದ ಇದು ಯಾವುದನ್ನು ಸಹಿತ ಗಣನೆಗೆ ತೆಗೆದುಕೊಳ್ಳಲಾರದೆ ಎಲ್ಲರಿಗೂ ಇದರ ಜ್ಞಾನಾಮೃತವನ್ನ ನೀಡ್ತಾ ಇರುವಂತಹ ಈ ಕಾರ್ಯ ಏನಿದೆ ಇದು ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಅಷ್ಟೇ ರೀತಿಯಾದಂತಹ ಕಠಿಣವಾದದ್ದಿದ್ರೂ ಕೂಡ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ನಾವೆಲ್ಲರೂ ಇವತ್ತು ಪ್ರಶ್ನೆ ಇರೋದು ನಮ್ಮ ಮುಂದೆ. ಈಗಾಗಲೇ सुधांशु त्रिवेदी जी का भाषण बहुत पांडित्यपूर्ण भाषण सुना. मैं तो बहुत लंबा भाषण करना नहीं चाहता हूं. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ಬಹಳಷ್ಟು ಜನಕ್ಕೆ ಸಮಯ ಆಗಿದೆ, ಜನ ಎದ್ದೋಗ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಸಂಕ್ಷಿಪ್ತವಾಗಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸುವುದೇನಂತಂದ್ರೆ, ಭಾರತ ಅನೇಕ ದೃಷ್ಟಿಯಲ್ಲಿ ಇವತ್ತು ಮುಂದಕ್ಕೆ ಹೋಗ್ತಾ ಇದೆ. ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಇವತ್ತು ಭಾರತ, 5th ಲಾರ್ಜೆಸ್ಟ್ ಎಕಾನಮಿ ಆಫ್ ದಿ ವರ್ಲ್ಡ್. ಇದಕ್ಕಿಂತ ಮೊದಲು 2008ರಿಂದ 2000 ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅನ್ನೋದಕ್ಕೆ ನಾನು ಲಾಜಿಕ್ ಹೇಳ್ತಾ ಇದ್ದೇನೆ. ನಾನು ಯಾವುದೇ ಪೊಲಿಟಿಕಲ್ ಭಾಷಣವನ್ನ ಮಾಡ್ತಾ ಇಲ್ಲ. 2008, 9, 10, 11, 12, 13, 14ರವರೆಗೆ ಒಂದು ಚರ್ಚೆ ನಡೀತಾ ಇತ್ತು. ಜಗತ್ತಿನ ಅತ್ಯಂತ ದುರ್ಬಲ ಆರ್ಥಿಕತೆಗಳಲ್ಲಿ 5 ದುರ್ಬಲ ಆರ್ಥಿಕತೆಗಳು ಜಗತ್ತಿನಲ್ಲಿದ್ದಾವೆ, ಅದರಲ್ಲಿ ಭಾರತವು ಕೂಡ ಒಂದು ಅನ್ನುವಂಥದ್ದು. ಆದರೆ ಇವತ್ತು ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಯಾರು ನಮ್ಮನ್ನು 200 ವರ್ಷಗಳ ಕಾಲ ಆಡಳಿತವನ್ನ ಮಾಡಿ ನಮ್ಮನ್ನ ಗುಲಾಮತನದಲ್ಲಿ ಇಟ್ಟಿದ್ರೋ ಅವರನ್ನ ಹಿಂದಕ್ಕೆ ಹಾಕಿ ಭಾರತ ಮುಂದಕ್ಕೆ ಹೋಗಿದೆ. ಮ್ಯಾನುಫ್ಯಾಕ್ಚರಿಂಗ್ ದಲ್ಲಿರಬಹುದು, ವರ್ಲ್ಡ್ ಆರ್ಡರ್ ದಲ್ಲಿರಬಹುದು, ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ 100% ಇಂಪೋರ್ಟ್ ಆಗ್ತಾ ಇದ್ದಂತಹ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ 90,000 ಕೋಟಿ ರೂಪಾಯಿಯಷ್ಟು ಮೊಬೈಲ್ ನಾವು ಇವತ್ತು ಎಕ್ಸ್ಪೋರ್ಟ್ ಮಾಡಿದ್ದೇವೆ. ಟೆಕ್ನಾಲಜಿಯಲ್ಲಿ ನಾವು ಮುಂದೆ ಇದ್ದೇವೆ, ಸರ್ವಿಸ್ ಸೆಕ್ಟರ್ದಲ್ಲಿ ಮುಂದೆ ಇದ್ದೇವೆ, ಆರ್ಥಿಕತೆಯಲ್ಲಿ ಮುಂದೆ ಇದ್ದೇವೆ. ನಾನು ನಿಮಗೆ ಅಂತಿಮವಾಗಿ ಒಂದು ಮಾತನ್ನು ಹೇಳ್ತೇನೆ, ಉಳಿದದ್ದು ವಿವರವನ್ನಾಗಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಜಗತ್ತಿನ ಅತ್ಯಂತ ಒಳ್ಳೆಯ ಹೂಡಿಕೆಯ ಸ್ಥಾನ ಯಾವುದಾದ್ರೂ ಇದೆ ವಿಶ್ವಾಸಾರ್ಹ ದೇಶ, ಅದು ಭಾರತವಾಗಿದೆ. ಹಾಗಾಗಿ ನಾವೇನು ಇವತ್ತು ನಮ್ಮ ಮನಸ್ಸಿನಲ್ಲಿ ಇದೆಯಲ್ಲ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತ ಹೇಳಿ, ಈ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿ ಪರಿವರ್ತನೆ ಅನ್ನುವಂಥ ದಿವಸಗಳು ದೂರ ಇಲ್ಲ. ಆದರೆ ಪ್ರಶ್ನೆ ಇರೋದು, ಈ ಇಂಗ್ಲಿಷದ ಒಂದು ಶಿಕ್ಷಣದ ಪರಿಣಾಮವಾಗಿ ಮತ್ತು ನಮ್ಮ ಸುತ್ತಮುತ್ತಲಿನ ಪ್ರಭಾವದಿಂದಾಗಿ ನಮ್ಮನ್ನೇ ನಾವು ಒಂಥರ ಇನ್ಫೀರಿಯರ್ ಆಗಿ ಗಣನೆಗೆ ನಮ್ಮನ್ನೇ ನಾವು ಮಾಡಿಕೊಳ್ತಾ ಇರುವಂತಹ ಪರಿಣಾಮವಾಗಿ ಈ ದೇಶದಲ್ಲಿ ಸಂಪತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಕಳೆದ 10 ವರ್ಷದಲ್ಲಿ 13.5 ಕೋಟಿ ಜನರನ್ನ ಬಡತನದ ರೇಖೆಗಿಂತ ಮೇಲೆತ್ತಿದ್ದೇವೆ. ಈ ಎಲ್ಲ ಸಂಗತಿಗಳಾದಂತಹ ಸಂದರ್ಭದಲ್ಲಿ ಭಾರತದ ಸಂಪದ್ಭರಿತತೆ ಜಾಸ್ತಿ ಆದಾಗ, ಭಾರತ ಹಸಿವು ನೀರಡಿಕೆಯಿಂದ ದೂರ ಹೋದಾಗ ದೇಶದ ಜನರ ಸಂಸ್ಕಾರ ಹೇಗಿರಬಹುದು? ಜಗತ್ತಿನ ದೊಡ್ಡಣ್ಣನವನ ಆಗೋದು ಬೇಡ, ಜಗತ್ತಿನ ಹಿರಿಯಣ್ಣನಾಗುವಂತಹ ಒಂದು ಸಂಸ್ಕಾರ ನಮ್ಮ ಮಕ್ಕಳಿಗೆ ನಾವು ಕಲಿಸಬೇಕಾಗಿದೆ. ಇಲ್ಲ ಅಂದ್ರೆ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂತಂದ್ರೆ, ಅಪ್ಪ ಅಮ್ಮನ ನೋಡ್ಕೊಳ್ಳಕ್ಕೂ ಯಾರು ಇರಲಾರದಂತಹ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಸಮಾಜದಲ್ಲಿ ಕ್ಷೋಭೆ, ಜಾತಿಯ ಗಲಭೆಗಳು, ಜಾತಿಯಲ್ಲಿ ಬಡದಾಟ, ಒಬ್ಬರಿಗೊಬ್ಬರಿಗೆ ಸೃಷ್ಟಿಯನ್ನು ಕೂಡ ಉಳಿಸಬೇಕನ್ನುವಂತಹ ಕಲ್ಪನೆ ಇರಲಾರದಂತಹದ್ದು, ಪರಸ್ಪರ ಸಹಾಯ ಮಾಡಬೇಕನ್ನುವಂತಹ ಸ್ಥಿತಿಯಲ್ಲಿಯೂ ನಾವು ಇರಲಾರದಂತಹ ಸ್ಥಿತಿಯಲ್ಲಿ ಇವತ್ತು ಜಗತ್ತಿನಲ್ಲಿ ಹೇಗಿದೆ? ಒಬ್ಬರಿಗಾಗಿ ಇನ್ನೊಬ್ಬರು ಬದುಕದೇ ಇರುವಂತಹ ಸ್ಥಿತಿಯ ಕಾರಣದಿಂದ ಸಂಪತ್ತು ಇದೆ, ದುಡ್ಡು ಇದೆ, ಫೆಸಿಲಿಟಿಗಳು ಎಲ್ಲ ಇದ್ದಾವೆ, ಆದರೆ ಜನ ಸುಖದಿಂದ ಇಲ್ಲ, ಸಮಾಜ ಸುಖದಿಂದ ಇಲ್ಲ, ಕುಟುಂಬಗಳು ಸುಖದಿಂದ ಇಲ್ಲ, ವ್ಯಕ್ತಿ ಸುಖದಿಂದ ಇಲ್ಲ. ಜಗತ್ತಿನಲ್ಲಿ ಬಹುದೊಡ್ಡ ಸಮಸ್ಯೆ ನಿರ್ಮಾಣ ಆಗ್ತಾ ಇರೋದು ಲೋನ್ಲಿನೆಸ್, ಏಕಾಂತತೆ ಬಹುದೊಡ್ಡ ಸಮಸ್ಯೆಯಾಗಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಒಬ್ಬರಿಗಾಗಿ ಇನ್ನೊಬ್ಬರು ಬದುಕಬೇಕು ಅನ್ನುವಂಥ ಕಲ್ಪನೆನೇ ಇಲ್ಲ. ಅದೇ ಭಾರತದಲ್ಲಿ ಬರಬೇಕಾ? ದುಡ್ಡು ಬಂದಾಗೆ, ವ್ಯವಸ್ಥೆಗಳು ಸುಧಾರಣೆ ಆದಂಗೆ, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆದಂಗೆ ನಮ್ಮ ವೈಯಕ್ತಿಕ ಜೀವನದಲ್ಲಿಯೂ ಆ ರೀತಿಯ ಸಂಸ್ಕಾರ ಇರೋದು ಬೇಡವ? ಆ ಸಂಸ್ಕಾರವನ್ನು ಕೊಡಬೇಕು ಅಂತಂದ್ರೆ
ಅದು ಈ ರೀತಿಯಾದಂತಹ ನಮ್ಮ ಸನಾತನವಾದಂತಹ ಪದ್ಧತಿಗಳೇನಿದೆ, ಸನಾತನ ಸಂಸ್ಕೃತಿಯ ಪರಂಪರೆಗಳೇನಿವೆ, ಅದನ್ನ ನಮ್ಮ ಮಕ್ಕಳಿಗೆ ಕಲಿಸಬೇಕು. ಆ ಕಾರ್ಯವನ್ನ ನಮ್ಮ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಎಂಥ ಒಂದು ಅದ್ಭುತವಾದಂತಹ ಕಲ್ಪನೆ, ಎಲ್ಲಿಯೂ ಸಹಿತ ಜಾತಿಯಿಂದ ನೋಡಲಿಲ್ಲ. ವೇದಗಳನ್ನು ವಿಂಗಡಿಸಿದಂತಹ ವೇದವ್ಯಾಸರಿಗೆ ಕೇಳಿದ್ರಂತೆ, ಎಲ್ಲ ವೇದಗಳನ್ನು ವಿಂಗಡಿಸಿದ್ರಿ, ಆದ್ರೆ ಇಷ್ಟು ದೊಡ್ಡದೆಲ್ಲ ಓದ್ತಾರೆ ಯಾರಿಗೆ ಗೊತ್ತಾಗತ್ತೆ? ಇದರ ಸಾರವನ್ನು ಒಂದು ಸೆಂಟೆನ್ಸ್ ಒಳಗೆ ಹೇಳ್ರಿ ಅಂತ. ಎಂತ ಅದ್ಭುತವಾದಂತಹ ಸಂಸ್ಕೃತಿ ನಮ್ದು, ಪರಂಪರೆ ನಮ್ದು. ವೇದವ್ಯಾಸರು ಹೇಳಿದ್ರು, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಇಷ್ಟು ಗೊತ್ತಿದ್ರೆ ಸಾಕಂತ. ಅಂದ್ರೆ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥದ್ದು ಇದು ನಮ್ಮ ದೇಶದ ಸಂಸ್ಕೃತಿಯಲ್ಲದ. ಅದರ ಪರಿಣಾಮ ನಮ್ಮ ಇವತ್ತು ಜನರಲ್ಲಿ ಪಾಪ ಪ್ರಜ್ಞೆ ಅನ್ನೋದಿದೆ, ಸಮಾಜ ಸುಖದಿಂದ ಇದೆ, ದೇಶ ಸುಖದಿಂದ ಇದೆ. ಜಗತ್ತಿನ ಇತರ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದಲ್ಲಿ ಜನ ಇವತ್ತಿಗೂ ಸುಖವಾಗಿದ್ದಾರೆ. ಇದನ್ನು ನಾವು ಮರಿಬಾರದಿದೆ. ಅನೇಕರಿಗೆ ಕನ್ಫ್ಯೂಷನ್ ಅದೇನ್ರಿ, ದುಡ್ಡಿಲ್ಲ, ಕಾಸಿಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ, ಹೆಂಗಿದ್ದಾರೆ ಅಂತ. ನೀವು ಬೇರೆ ದೇಶಕ್ಕೆ ಹೋಗಿ ನೋಡ್ರಿ, ಎಷ್ಟು ಕೊಲೆಗಳು, ಎಷ್ಟು ಕ್ರೈಮ್ಗಳು ಆಗ್ತಾವ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ದೇಶದೊಳಗೆ, ನಮ್ಮ ದೇಶದ ಈ ಜನಸಂಖ್ಯೆಗೆ ಏನೂ ಅಲ್ಲ, ಏನೇನೂ ಅಲ್ಲ. ಅದು ಯಾಕೆ ಜಾಸ್ತಿ ಆಗ್ತದೆ? ನಮ್ಮಲ್ಲಿರುವಂತಹ ಈ ದಾಸ್ಯದ ಒಂದು ರೀತಿಯಲ್ಲಿ ನಾವು ಸ್ಕೂಲುಗಳಲ್ಲಿ, ಕಾಲೇಜುಗಳಲ್ಲಿ ಅಕ್ಷರವನ್ನು ಕಲಿತಾ ಇದ್ದೇವೆ, ಅಕ್ಷರಸ್ಥರಾಗ್ತಾ ಇದ್ದೇವೆ. ವಿ ಆರ್ ಬಿಕಮಿಂಗ್ ಲಿಟರೇಟ್, ವಿ ಆರ್ ನಾಟ್ ಬಿಕಮಿಂಗ್ ಎಜುಕೇಟೆಡ್. ದಟ್ ಈಸ್ ದಿ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್ ಇನ್ ದಿ ಕಂಟ್ರಿ ಟುಡೇ. ಆ ಹಿನ್ನೆಲೆಯಲ್ಲಿ ಭಗವದ್ಗೀತೆಯ ಈ ಅಭಿಯಾನ ಇದನ್ನು ಅರ್ಥೈಸಿಕೊಂಡು 10 ದಿವಸ 15 ದಿವಸ ಪೂಜ್ಯ ಸ್ವಾಮೀಜಿಯವರು ಇಲ್ಲಿ ಬಂದು ಹೇಳಿಕೊಟ್ಟಾಗಲ್ಲ, ಇಡೀ ಸಮಸ್ತ ಜಗತ್ತನ್ನ, ಪೃಥ್ವಿಯನ್ನ ಸುಖವಾಗಿ ಮಾಡಿಡಬೇಕು ಅನ್ನುವಂತ ಏನು ಕಲ್ಪನೆ ಇದೆ, ಆ ಕಲ್ಪನೆಯೇ ಸನಾತನ ಧರ್ಮದ ಮೂಲ ಕಲ್ಪನೆ. ಹಾಗಾಗಿ ನಮ್ಮಲ್ಲಿ ನೀವು ಇಂಥವ್ರನ್ನೇ ಪೂಜೆ ಮಾಡ್ಬೇಕಂತ ಭಗವದ್ಗೀತೆಯಲ್ಲಿ ಸಹಿತ ಹಿಂಗ ಮಾಡ್ಬೇಕಂತ ಹೇಳಿಲ್ಲ. ಕೊನೆಗೆ ಶ್ರೀಕೃಷ್ಣ ಏನ್ ಹೇಳ್ತಾನೆ? ಯಥೇಚ್ಛಸ್ವಿ ತಥಾಕುರು. ನಾ ಇಷ್ಟೆಲ್ಲ ಹೇಳೇನೆ, ನಿನಗೆ ಏನು ಒಳ್ಳೇದು ತಿಳಿತದ ಅದನ್ನು ಮಾಡು ಅಂತ ಹೇಳಿದ ಶ್ರೀಕೃಷ್ಣ ಪರಮಾತ್ಮ. ಯಾರೊಬ್ಬರಿಗೂ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ನು ಒಳಗೊಂಡು ಭಗವದ್ಗೀತೆಯಲ್ಲಿ ನಾ ಹೇಳಿನಿದ್ದೀನಿ ಹಿಂಗೆ ಮಾಡಬೇಕು ಅಂತ ಹೇಳಲಿಲ್ಲ. ಅದಕ್ಕಾಗಿ ಇದು ಸಹಸ್ರ ವರ್ಷಗಳ ಕಳೆದ ನಂತರ ಸನಾತನ ಸಂಸ್ಕೃತಿ, ಸನಾತನ ಧರ್ಮ, ಭಗವದ್ಗೀತೆ, ನಮ್ಮ ವೇದ ಉಪನಿಷತ್ತುಗಳು ಇವತ್ತಿಗೂ ರೆಲೆವೆಂಟ್ ಆಗಿರ್ಲಿಕ್ಕೆ ಕಾರಣ ಏನು? ಹಿಂಗ ಮಾಡಂತ ಹೇಳಿಲ್ಲ. ಅದರ ಬಗ್ಗೆ ವಿಮರ್ಶೆಗಳು, ತತ್ವಗಳು, ಚರ್ಚೆ ವಿಮರ್ಶೆಗಳು. ಮಂಡನ ಮಿಶ್ರ ಘಟನೆಯನ್ನ, ಶಂಕರಾಚಾರ್ಯರ ಘಟನೆಯನ್ನ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದರು. ನಮ್ಮ ದೇಶದಲ್ಲಿಯೂ ಕೂಡ, ನಮ್ಮ ಪರಂಪರೆಯಲ್ಲಿಯೂ ಕೂಡ ಈ ಸಂಗತಿಗಳು ಸತತವಾಗಿ ಬಂದಿದೆ. ಅದಕ್ಕೆ ಹೇಳ್ತಾನೆ ಶ್ರೀಕೃಷ್ಣ, ಯಥೇಚ್ಛಸ್ವಿ ತಥಾಕುರು. ನಿನಗೆ ಏನು ತಿಳಿತದನ್ನು ಮಾಡು ಅನ್ನುವಂತಹ ಮಾತನ್ನ ಶ್ರೀಕೃಷ್ಣ ಪರಮಾತ್ಮ ಕೊನೆಯದಲ್ಲಿ ಹೇಳ್ತಾನೆ. ಮತ್ತು ಆರಂಭದಲ್ಲಿ ಏನ್ ಹೇಳ್ತಾನೆ? ಏ ಯಥಾ ಮಾಂ ಪ್ರಭಪತಂತೆ ತಾಂ ತೈವ ಭುಜಮ್ಯಹಂ. ಇದರ ಅರ್ಥ ಏನು ಅಂತಂದ್ರೆ, ಯಾರು ನನ್ನನ್ನು ಹೆಂಗ ಬೇಕಾದಂಗ, ನಿಮ್ಗೆ ಹೆಂಗ ತಿಳಿದಂಗ ನೀವು ನನ್ನನ್ನ ಸ್ವೀಕರಿಸಿರಿ, ನನ್ನನ್ನ ಪಾಲಿಸಿರಿ, ನಾನು ಅವರಿಗೆ ಅನುಗ್ರಹಿಸ್ತೇನೆ, ನನ್ನನ್ನ ಪಾಲನೆ ಮಾಡದಿದ್ರು ಅನುಗ್ರಹಿಸ್ತೇನೆ ಅಂತ ಕೊನೆಗೆ ಹೇಳ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.